ಸರ್ CWRC ಮತ್ತೆ ಆದೇಶ ಕೊಟ್ಟಿದೆ ಸರ್, ನೀರು ಹರಿಸಬೇಕು ತಮಿಳುನಾಡಿಗೆ. CWRC 12,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದೆ. ನೋಡಿ, CWRC ಏನು ಕರ್ನಾಟಕದ ವಿರುದ್ಧವಾಗಿ, ಕಾವೇರಿಗೆ ವಿರುದ್ಧವಾಗಿ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. 15,000 ಕ್ಯೂಸೆಕ್ಸ್ ನೀರನ್ನ 12 ದಿನ ಬಿಡಬೇಕು. ಈಗ ಕರ್ನಾಟಕದಲ್ಲಿನೇ ನೀರಿಲ್ಲ, ಕಾವೇರಿ ಒಳಗಡೆನೆ ನೀರಿಲ್ಲ, ಮಳೆ ಬರ್ತಾ ಇದೆ, ಒಂಥರ ನೆರಳು ಕೂಡ ತೊಯ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಡ್ಯಾಮ್ನೊಳಗಡೆ ನೀರೇ ಇಲ್ಲದೆ ಇರೋ ಸಂದರ್ಭದಲ್ಲಿ 12 ದಿನ ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ರೆ ನೀರು ಎಲ್ಲಿಂದ ತರೋದು? ಇದೆಲ್ಲದಕ್ಕೂ ಈ ತರದ ಡಿಸಿಷನ್ ಬರೋದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ನೀರಾವರಿ ಸಚಿವರು, ನಮ್ಮ ರಾಜ್ಯದ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಆ ರೀತಿಯ ಒಂದು ತಯಾರಿಯನ್ನೇ ಮಾಡದೇನೆ ಕರ್ನಾಟಕ ರಾಜ್ಯದಲ್ಲಿ ರೈತರನ್ನ ಉಳಿಸ್ಬೇಕು, ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋ ನೀರನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಸಣ್ಣ ಕಳಕಳಿ ಇಲ್ದೇನೆ, ಸಮಯವನ್ನ ವ್ಯರ್ಥ ಮಾಡಿ, ಏನು ಯೋಜನೆ ಇಲ್ದೇನೆ ವಿನಾಕಾರಣ ಸಮಯವನ್ನ ಏನು ವ್ಯರ್ಥ ಮಾಡ್ತಾ ಇದೆ ಈ ಸರ್ಕಾರ. ಈ ಸಮಯ ವ್ಯರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಪೂರ್ವ ಯೋಜನೆ ಇಲ್ಲದೆ ಇರ್ತಕ್ಕಂಥದ್ರ ಕಾರಣವಾಗಿನೇ ಇವತ್ತು CWRC ತೀರ್ಮಾನವನ್ನ ಕೊಟ್ಟಿದೆ. 12 ದಿನ ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. 15 ದಿನ 12,000, ಸಾರಿ 15 ದಿನ 12,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ಆದ್ರಿಂದ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಒಳ್ಳೆ ಅಡ್ವೊಕೇಟ್ಗಳನ್ನ ಇಟ್ಕೊಂಡು, ಒಳ್ಳೆ ವಕೀಲರನ್ನ ಇಟ್ಕೊಂಡು, ಸರಿಯಾದ ವಾದವನ್ನ ಮಂಡನೆ ಮಾಡ್ತಕ್ಕಂಥ ಅಡ್ವೊಕೇಟ್ಗಳನ್ನ ಇಟ್ಕೊಳ್ದೇನೆ ಈ ರೀತಿ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನ 15 ದಿವಸ ಹರಿಸಬೇಕು ಅಂತಕ್ಕಂಥದ್ದೇನಿದೆ, ಇದು ಕರ್ನಾಟಕದ ಜನವಿರೋಧಿ ನೀತಿ ಆಗಿದೆ. ಇದು ಕರ್ನಾಟಕದ ರೈತ ವಿರೋಧಿ ನೀತಿಯಾಗಿದೆ. ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. CWRC ಮುಂದೆ ನೀರು ಬಿಡಕ್ ಆಗೋದಿಲ್ಲ, ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಬಹಳ ಕಠಿಣ ಇದೆ, ಕುಡಿಯೋಕ್ ನೀರಿಲ್ಲ ಅನ್ನುವಂಥದ್ದನ್ನ ಸರಿಯಾಗಿ ವಾದ ಮಂಡನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.